ನಮಸ್ಕಾರ, ನಾನ್ ಪ್ರಸನ್ನ ದೊಡ್ಡಗುಡಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅಂತ ಹೇಳಿ ದೊಡ್ಡ ಕನಸನ್ನ ಕಟ್ಟಿದ್ದವ್ರಿಗೆ ಒಂದಷ್ಟು ನಿರಾಸೆ ಆಗಿರೋದಂತೂ ಸತ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಹಿನ್ನೆಲೆಯಲ್ಲಿ ನಡಿಬೇಕಾಗಿದ್ದಂತಹ ಸಚಿವರು ಯಾರು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಚರ್ಚೆ ನಿಂತೋಗಿರುವಂಥದ್ದು. ಈಗಾಗಲೇ ಬಹುತೇಕ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು 3 ಜನ ದೆಹಲಿಗೆ ಹೋಗಿದ್ರು. ಅವರ ಜೊತೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ದೆಹಲಿಯಲ್ಲಿ ಕರ್ನಾಟಕದ ಭವನದಲ್ಲಿ ಉಳಿದುಕೊಂಡು ಎಲ್ಲರನ್ನ ಭೇಟಿಯಾದಂಥದ್ದು. ರಾಜ್ಯದ ಸುರ್ಜೇವಾಲಾ ಅವರನ್ನ ಇರಬಹುದು ಅಥವಾ ಬೇರೆ ಎಲ್ಲರನ್ನು ಕೂಡ ಭೇಟಿಯಾಗಿರುವಂಥದ್ದು. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿ ಇನ್ನೇನು ಒಂದಷ್ಟು ಹೊತ್ತು ಕಾಲ ಇದ್ದಿದ್ರೆ ಒಂದಷ್ಟು ಸಿಗ್ನೇಚರ್ ಆಗ್ತಾ ಇತ್ತು, ಒಂದಷ್ಟು ಜನರಿಗೆ ಸಚಿವ ಸ್ಥಾನ ಸಿಗ್ತಾ ಇತ್ತು. ಆದ್ರೆ ಏಕಾಏಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಸುರ್ಜೇವಾಲಾ ಅವರನ್ನ ಒಂದಷ್ಟು ಜನ ಭೇಟಿ ಮಾಡಿರುವಂತದ್ದಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳಿರುವಂತ ಒಂದಷ್ಟು ಮಾಹಿತಿ, 55 ವರ್ಷದ ಒಳಗಿರುವಂತ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಯುವ ಸಮೂಹ ನಿಮ್ಮ ಜೊತೆ ಬರುವಂತದ್ದು, ಹೊಸ ಮಕ್ಕಳಿಗೆ ಅವಕಾಶವನ್ನ ಕೊಡಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರಿದ್ರು ಅದೇ ಸಚಿವರುಗಳನ್ನು ಕೂಡ ಈ ಬಾರಿಯೂ ಮುಂದುವರಿಸ್ತಾ ಇದ್ದೀರಾ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಒಂದಷ್ಟು ಬದಲಾವಣೆಯನ್ನ ಮಾಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ದೆಹಲಿಯ ಅಂಗಳದಲ್ಲಿ ಮಾತನಾಡಿರುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಸಚಿವ ಸಂಪುಟ ಯಾವಾಗ ಅನ್ನುವಂಥದ್ದು ಬಹಳ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಬಹುತೇಕ ಕರ್ನಾಟಕದಲ್ಲಿ ಇನ್ನು 20 ಸ್ಥಾನಗಳನ್ನ ತುಂಬಬೇಕಾಗಿರುವಂಥದ್ದು. ಈಗ ಸದ್ಯಕ್ಕೆ 16ರಿಂದ 17 ಸ್ಥಾನಗಳನ್ನ ತುಂಬಿಕೊಂಡು ಇನ್ನು 3ರಿಂದ 4 ಸ್ಥಾನಗಳನ್ನ ಹಾಗೆ ಉಳಿಸ್ಕೊಂಡು ಮುಂದಿನ ದಿನದಲ್ಲಿ ಅವುಗಳನ್ನ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಏನೇ ಆದ್ರೂ ಕೂಡ ನಿನ್ನೆ ಏನಾದ್ರೂ ಅದು ಡಿಸೈಡ್ ಆಗಿದ್ದಿದ್ರೆ ಇವತ್ತು ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ರು, ನೂತನ ಸಚಿವರಾಗಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿತಾ ಇದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲದ ಅಧಿವೇಶನವೂ ಕೂಡ ಬರ್ತಾ ಇರೋದ್ರಿಂದ ಆ ಚಳಿಗಾಲದ ಅಧಿವೇಶನದಲ್ಲಿ ಸಚಿವರುಗಳು ಇರಬೇಕಾಗಿತ್ತು. ಯಾಕಂದ್ರೆ ಇವತ್ತಿನವರೆಗೂ ಕೂಡ ಕೃಷಿ ಸಚಿವರು ಕೂಡ ಇಲ್ಲ, ತೋಟಗಾರಿಕಾ ಸಚಿವರು ಕೂಡ ಬಹುತೇಕ ಇನ್ನೂ 21 ಸ್ಥಾನಗಳನ್ನ ತುಂಬುವಂತಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರುಗಳು ಇಲ್ಲದೇನೆ ಇರೋದ್ರಿಂದ ಚಳಿಗಾಲದ ಅಧಿವೇಶನದಲ್ಲಿ ಯಾರನ್ನ ಯಾವ ಪ್ರಶ್ನೆಗಳ ವಿರೋಧ ಪಕ್ಷಗಳು ಕೇಳಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೆ 40ಕ್ಕೂ ಹೆಚ್ಚು ಜನರು ಇದ್ದು, ಇದ್ರ ಜೊತೆ MLC ನಮಗ ಮಾಡಿ ಅಂತದ್ದು ಅಥವಾ ನಿಗಮ ಮಂಡಳಿಗಳಿಗೆ ನಮ್ಮನ್ನ ಆಯ್ಕೆ ಮಾಡಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರಿಗೈನಲ್ಲಿ ವಾಪಸ್ ಬಂದಿರುವಂತದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಹೋಗ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರು ಕರೀತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ದೆಹಲಿಗೆ ಹೋಗಿ ಇನ್ನೊಂದು 2-3 ದಿನಗಳಲ್ಲಿಯೇ ಹೊಸ ಸಚಿವರನ್ನ ನೇಮಕವನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ನಾವು ತುಮಕೂರು ಜಿಲ್ಲೆಯ ವಿಷಯವನ್ನ ನಾವು ನೋಡ್ತಾ ಹೋದ್ರೆ ಪ್ರಭಾವಿ ಶಾಸಕರುಗಳು ಕೂಡ ತುಮಕೂರಲ್ಲಿ ಇರುವಂತದ್ದು. ಬಹಳ ಪ್ರಮುಖವಾಗಿ ಕೇಳಿದಂತ ಹೆಸರುಗಳು ಟಿ.ಬಿ. ಜಯಚಂದ್ರ ಅವರು, ಗುಬ್ಬಿ ಶ್ರೀನಿವಾಸ್ ಅವರು, ಕುಣಿಗಲ್ನ ರಂಗನಾಥ್ ಅವರು, ತಿಪಟೂರಿನ ಷಡಾಕ್ಷರಿ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ರು. ಕೆ.ಎನ್. ರಾಜಣ್ಣ ಅವರು ನನಗೆ ಬೇಡ ಅಂತ ಹೇಳಿದ್ರು ಕೂಡ MLC ಆಗಿರುವಂತ ರಾಜೇಂದ್ರ ಅವರು ನಮ್ಗೊಂದು ಅವಕಾಶ ಇರಲಿ ಅಂತ ಹೇಳಿ ಅವರು ಕೂಡ ದೆಹಲಿಗೆ ಹೋದಂತ ಉದಾಹರಣೆಗಳು ಇತ್ತು. ಅದು ಎಲ್ಲ ಒಂದ್ ಕಡೆ ಇವತ್ತು 55 ವರ್ಷದ ಒಳಗಿನವ್ರಿಗೆ ಏನಾದ್ರು ನೀವು ಕೊಟ್ಬಿಡಿ ಅಂತ ರಾಹುಲ್ ಗಾಂಧಿ ಅವರು ಅಥವಾ ಯುವಕರನ್ನ ಕೊಟ್ಬಿಡಿ ಅನ್ನುವಂತ ಮಾತು ಬಂತು ಅಂದ್ರೆ ಇಲ್ಲಿ ಬಹುತೇಕ ಗುಬ್ಬಿ ಶ್ರೀನಿವಾಸ್ ಅವ್ರಿಗೂ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರು 64 ಆಗಿದೆ, ಇನ್ನು ಷಡಾಕ್ಷರಿ ಆಲ್ರೆಡಿ 70 ಆಗ್ತಾ ಇದೆ, ಜಯಚಂದ್ರ ಅವ್ರಿಗೂ ಕೂಡ ಏಜ್ ಆಗಿರುವಂಥದ್ದು. ಹಂಗಾಗಿ ಈಗ ಅವಕಾಶ ಅಂತ ಸಿಕ್ಕಿದ್ರೆ ಒಂದು ಕುಣಿಗಲ್ನ ರಂಗನಾಥ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಬೋದು, ಇಲ್ಲ MLC ರಾಜೇಂದ್ರ ಅವ್ರಿಗೆ ಒಂದು ಅವಕಾಶ ಸಿಗುವಂತಹ ಚಾನ್ಸಸ್ ಇದೆ. ಅದೆಷ್ಟು ಸತ್ಯನೋ ಅಥವಾ ಎಷ್ಟು ಸುಳ್ಳೋ ಗೊತ್ತಿಲ್ಲ. ವಯಸ್ಸಿನ ಇತಿಮಿತಿಯನ್ನ ಏನಾದ್ರು ಕಾಂಗ್ರೆಸ್ ಸರ್ಕಾರ ಮುಂದೆ ಇಡ್ತಾ ಹೋಯ್ತು ಅಂತಂದ್ರೆ ತುಮಕೂರಿನಲ್ಲಿರುವಂತಹ ಎಲ್ಲ ಆಕಾಂಕ್ಷಿಗಳು ಕೂಡ ಬಾಯಿ ಮುಚ್ಕೊಂಡಿರ್ಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ವೆಲ್ಕಮ್ ಟು KK Jungle Resort Tumka. Where the forest breeze sways from the bonfire light to the morning dew, Tumka is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.